ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ನಿನ್ನೆಯಿಂದ ಒಂದು ಹೆಸರು ಭಾರಿ ಚರ್ಚೆಗೆ ಒಳಗಾಗ್ತಾ ಇದೆ. ಆ ಹೆಸರು ಎಷ್ಟೋ ವರ್ಷ ಆದಮೇಲೆ ಮತ್ತೆ ಕೇಳಿಸ್ತಾ ಬರುವಂಥದ್ದು. ಅದೇ ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ ಅವರು. ಯಾರು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ದರ್ಶನ್ ಅವರ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಎಲ್ಲೋ ಮರೆಯಾಗಿದ್ದ ದರ್ಶನ್ ಅವರ ಮ್ಯಾನೇಜರ್ ಈಗ ದಿಢೀರ್ ಪ್ರತ್ಯಕ್ಷ ಆಗಿದ್ದು ಯಾಕೆ? ಅದರಲ್ಲೂ ಅವರ ಹೆಸರು ಯಾವಾಗೆಲ್ಲ ಕೇಳಿ ಬರ್ತಾ ಇತ್ತು ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ವಿಚಾರಕ್ಕೆ ನೋಡೋದಾದರೆ ಅವರು ಈಗ ಯಾಕೆ ಪ್ರತ್ಯಕ್ಷ ಆದರು ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಹುಟ್ಟಿಕೊಳ್ಳುವಂಥ ವಿಚಾರ. ಸೊ ಮಲ್ಲಿ ಬಾಯಿ ಮುಚ್ಚಿಸಿದ್ದು ಯಾಕೆ ದರ್ಶನ್ ಅನ್ನೋ ಮಾತು ಈಗ ಓಡಾಡ್ತಾ ಇದೆ. ಸೊ ಮಲ್ಲಿ ಅವರ ಬಾಯಿಯನ್ನು ದರ್ಶನ್ ಯಾಕೆ ಮುಚ್ಚಿಸ್ತಾರೆ ಅನ್ನೋ ಒಂದು ಮಾತು ಏನಾಗಿದೆ ಅಂದರೆ, ಈ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ದರ್ಶನ್ ಅವರ ಆ ಒಂದು ಸೀಟಲ್ಲಿ ಕೂತಿರ್ತಾರೆ. ಆವಾಗ ಸಾಕಷ್ಟು ಅವರ ಬಳಗದವರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು ಅಲ್ಲಿಗೆ ಬರ್ತಾರೆ. ಸೊ ಆವಾಗ ಇಲ್ಲಿ ಮಲ್ಲಿಕಾರ್ಜುನ್ ಅವರು ಕೂಡ ಒಬ್ರು, ಆ ಒಂದು ಏನು ಬಳಗದಲ್ಲಿ ಮಲ್ಲಿಕಾರ್ಜುನ್ ಅವರು ಕೂಡ ಒಬ್ರು. ಸೊ ಅಲ್ಲಿ ಅವರು ದರ್ಶನ್ ಅವರು ಮಾಡಿದಂಥ ಸಹಾಯವನ್ನು ನೆನೆಸ್ಕೋತಾರೆ. ಸೊ ಅಲ್ಲಿ ದರ್ಶನ್ ಅವರು ಅವರಿಗೆ ಹೇಳಬೇಡ, ಅದೆಲ್ಲ ಹೇಳಬೇಡ ಅಂತ ಒಂದು ಬಾಯನ್ನು ಮುಚ್ಚಿಸ್ತಾರೆ. ಸೊ ಅಲ್ಲಿ ದರ್ಶನ್ ಮತ್ತೆ ಮಲ್ಲಿಕಾರ್ಜುನ್ ಅವರ ಒಡನಾಟ ಎಷ್ಟಿದೆ, ಅವರಿಬ್ಬರ ನಡು ಎಷ್ಟು ಸಂಬಂಧ, ಎಷ್ಟು ಬಾಂಧವ್ಯ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಆದರೆ ದರ್ಶನ್ ಅವರು ಎಲ್ಲೂ ಕೂಡ ತಾವೇನು ಸಹಾಯ ಮಾಡಿದೀವಿ, ನಾನು ಇಂಥವ್ರಿಗೆ ಸಹಾಯ ಮಾಡಿದ್ದೀನಿ, ಇಂಥವ್ರು ನನ್ನಿಂದ ಉದ್ಧಾರ ಆದ್ರು ಅನ್ನೋ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಅದು ಕೆಲವೊಬ್ಬರ ಕಣ್ಣಿಗೆ ಬಿದ್ದು ಕೆಲವೊಬ್ಬರು ಅದನ್ನು ಪ್ರಶಂಸಿಸಿದ್ದಾರೆ. ಆದ್ಮೇಲೆ ಅವರ ಅಭಿಮಾನಿಗಳು ಅದನ್ನು ಗೌರವಿಸಿದ್ದಾರೆ. ಅವ್ರಿಗಂತ ಒಂದು ಅವರ ಹೃದಯದಲ್ಲಾಗಿರುವಂಥ ಸಣ್ಣ ಒಂದು ಪುಟ್ಟ ಗೂಡನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ದರ್ಶನ್ ಅವರ ಹೆಸರು ಸಾಕಷ್ಟು ಒಂದು ವಿಚಾರದಲ್ಲಿ ಈಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ, ಆಲ್ರೆಡಿ ಗೊತ್ತು. ಸೊ ಅಲ್ಲಿ ಇನ್ನೂ ಅದು ತನಿಖೆ ನಡೀತಾ ಇದೆ. ಇನ್ನು ಕೋರ್ಟ್ ಡಿಸಿಷನ್ ಏನು, ಇನ್ನು ಏನೆಲ್ಲ ಆಗ್ಬೋದು ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಕಾಣೆ ಆಗ್ತಾರೆ. ಅವರ ರೀಸನ್ ಬೇರೆ ಇತ್ತು, ಆದರೆ ಆವಾಗಲೂ ಕೂಡ ಹೆಸರು ಕೇಳಿ ಬಂದಿರೋದು ದರ್ಶನ್ ಅವ್ರದ್ದು. ಸೊ ಯಾಕೆ ದರ್ಶನ್ ಅವರು ಎಲ್ಲರ ಕಣ್ಣಿಗೆ ಕಾಣಿಸ್ಕೋತಾ ಇದ್ದಾರೆ ಅಂದರೆ, ಎಕ್ಸ್ಪೆಷಲಿ ನಮ್ಮ ಮೀಡಿಯಾದ ಕಣ್ಣಿಗೆ ದರ್ಶನ್ ಅವರು ಹೈಲೈಟ್ ಆಗಿ ಕಾಣಿಸ್ತಾ ಇರೋದು. ಸಾಕಷ್ಟು ವಿಚಾರದಲ್ಲಿ ದರ್ಶನ್ ಅವ್ರನ್ನ ಯಾವುದಾದ್ರೂ ಒಂದು ತನಿಖೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಅವರ ವಿಚಾರದಲ್ಲಿ ಏನೇ ಆಗಿದ್ರು ಅಲ್ಲಿ ದರ್ಶನ್ ಅವರು ಮೇನ್ ಆಗಿ ಒಂದು ದೊಡ್ಡ ಮುಖ ಅವ್ರದ್ದೇ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕೆ ಅಂತ ಪ್ರಶ್ನೆ ಮಾಡೋದಾದ್ರೆ, ಪ್ರತಿಯೊಂದು ವಿಚಾರಕ್ಕೂ ಈಗ ಮ್ಯಾನೇಜರ್ ಆಗಿರುವಂತಹ ಮಲ್ಲಿಕಾರ್ಜುನ್ ಅದೇ ಸಂದರ್ಭದಲ್ಲಿ ಅವರು ನಾಪತ್ತೆ ಆಗ್ತಾರೆ. ನಾಪತ್ತೆಗಿಂತ ಅವರೇ ಇಚ್ಛೆ ಪಟ್ಟು ಬೇರೆ ಕಡೆ ಹೋಗಿರುವಂಥದ್ದು. ಯಾಕಂದ್ರೆ ಕೆಲವೊಂದು ಸಾಲಗಳಾಗಿರ್ಬೋದು, ಕೆಲವೊಬ್ಬರ ಹಣವನ್ನ ಕೊಡೋಕೆ ಬಾಕಿ ಇರೋ ಕಾರಣಕ್ಕೋಸ್ಕರ ಆ ಎಲ್ಲ ಕಿರಿಕಿರಿಯಿಂದ ದೂರ ಆಗೋಕ್ಕೋಸ್ಕರ ಅವರು ಸ್ವಲ್ಪ 7 ವರ್ಷಗಳ ಮಟ್ಟಿಗೆ ದೂರನೇ ಇದ್ರು. ಸೊ ಅವರ ಹೆಂಡತಿಗೆ ಮಾತ್ರ ಈ ಒಂದು ವಿಚಾರವನ್ನ ತಿಳಿಸಿದ್ರಂತೆ. ಆಮೇಲೆ ಮನೆಯಲ್ಲಿ ಕೆಲವೊಬ್ರು ಮಾತ್ರ ಈ ಒಂದು ವಿಚಾರವನ್ನ ತಿಳಿಸಿದ್ರು. ಮತ್ತೆ ಯಾರಿಗೂ ಗೊತ್ತಿಲ್ಲ ಅವ್ರು ಎಲ್ಲಿ ಹೋಗಿದ್ರು, ಏನಾಗಿರುವಂಥದ್ದು. ಸ್ವತಃ ದರ್ಶನ್ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿರುವ ದರ್ಶನ್ ಅವ್ರಿಗೂ ಸಹ ಮಲ್ಲಿಕಾರ್ಜುನ್ ಅವ್ರು ಏನಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಎನ್ನುವಂಥದ್ದು ವಿಚಾರ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆಗಿರುವ ವಿಷಯ ಏನಂದ್ರೆ, ಮಲ್ಲಿಕಾರ್ಜುನನ್ನ ದರ್ಶನ್ ಅವರು ಏನೋ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಪ್ರಕರಣ ಆಲ್ರೆಡಿ ಮಲ್ಲಿಕಾರ್ಜುನ್ ಅವ್ರಿಗೆ ಗೊತ್ತಿತ್ತು. ಸೊ ಆ ಒಂದು ಕೇಸನ್ನ ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಅವರು ಏನೋ ಮಾಡಿದ್ದಾರೆ ಅನ್ನೋ ಕೆಲವೊಂದು ಊಹಾಪೋಹಗಳು ಅಲ್ಲಿ ಹರಿದಾಡ್ತಾ ಇತ್ತು. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಾದ್ರೆ, ದರ್ಶನ್ ಅವರ ಮೇಲೆ ಇದ್ದಂತಹ ಆ ಒಂದು ಕೇಸ್ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಏನು ಕೇಸ್ ಆಗಿದೆ, ಸೊ ಆ ಒಂದು ಕೇಸ್ ದರ್ಶನ್ ಅವರಿಗೆ ಎಲ್ಲ ಪ್ರಕರಣದಲ್ಲೂ ಭಾಗಿಯಾಗುವಂತೆ ಮಾಡ್ತು. ನಿಜವಾಗ್ಲೂ ಅಲ್ಲಿ ಅಸಲಿಯತ್ತಾಗಿದ್ದು ಏನಪ್ಪಾ ಅಂದ್ರೆ, ಮ್ಯಾನೇಜರ್ ಆಗಿರುವಂತಹ ಮಲ್ಲಿಕಾರ್ಜುನ್ ಅವರು ದರ್ಶನ್ ಅವ್ರಿಗೂ ಹೇಳದೆ ಅವರು ಅಂದ್ರೆ ಅವ್ರ ಊರು ಬಿಟ್ಟು ಹೋಗಿರುವಂಥದ್ದು. ಆದ್ರೆ ದರ್ಶನ್ ಅವ್ರಿಗೆ ಇಷ್ಟೆಲ್ಲ ಆ ಒಂದು ಹೆಸರು ಕೇಳಿ ಬರ್ತಾ ಇತ್ತು. ಆಮೇಲೆ ಆದ್ರೂ ಕೂಡ ಮಲ್ಲಿಕಾರ್ಜುನ್ ಅವ್ರು ಈಗ ಯಾಕೆ ಪ್ರತ್ಯಕ್ಷ ಆದ್ರು? ಆ ಹಿಂದೆನೇ ಒಂದು ನ್ಯೂಸ್ ಆಗ್ಬೇಕಾದ್ರೂ ಬರ್ಬೋದಿತ್ತು. ಇಲ್ಲ ಆಗ ಅವ್ರಿಗೆ ಏನೋ ಒಂದು ಸ್ಟ್ರೋಕ್ ಆಗಿತ್ತು, ಕೆಲವೊಂದು ಹೆಲ್ತ್ ಸಮಸ್ಯೆಯಿಂದ ಅವ್ರು ಬರೋಕ್ಕಾಗಿಲ್ಲ ಅಂತ ಒಂದು ಮಾತನ್ನ ಕೂಡ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಅವರು ಯಾಕೆ ಪ್ರೆಸ್ ಮೀಟ್ ಅನ್ನ ಕರೆದ್ರು ಅನ್ನೋದನ್ನೇ ಇದೇ ವಿಚಾರಕ್ಕೆ ಕ್ಲಾರಿಟಿ ಕೊಡೋಕೆ. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು ದರ್ಶನ್ ಅವರೇ ಅವರನ್ನ ಎಲ್ಲೋ ನಾಪತ್ತೆ ಅಂದ್ರೆ ಎಲ್ಲೋ ಬಚ್ಚಿಟ್ಟಿದ್ದಾರೆ, ಎಲ್ಲೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದೆಲ್ಲ ಸುಳ್ಳು ಅಂತ ನಿರೂಪಿಸೋಕೆ ನಿನ್ನೆ ಅವರು ಅಲ್ಲಿಗೆ ಧಾವಿಸಿದ್ದು ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲಕ್ಕೂ ಉತ್ತರ ನಿನ್ನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ವಿಚಾರಕ್ಕೂ ದರ್ಶನ್ ಅವ್ರನ್ನೇ ಎಳಿತಾ ಹೋದ್ರೆ ಅಲ್ಲಿ ದರ್ಶನ್ ಅವರು ಮತ್ತೆ ಆ ಒಂದು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಆ ಒಂದು ವಿಚಾರಕ್ಕೆ ಮಾತ್ರ ಸೀಮಿತ ಪಟ್ಟವರು. ಆದ್ರೆ ಬೇರೆ ಒಂದು ವಿಚಾರಕ್ಕೆ ಅವ್ರನ್ನ ಎಳಿತಿದ್ದಾರೆ ಅಂದ್ರೆ, ಸೊ ಇಲ್ಲಿ ಏನೋ ಒಂದು ಕಾರಣ ಇರ್ಬೋದು ಅನ್ನೋದು ನಂಗೆ ಖಾತ್ರಿ ಆಗುವಂತ ವಿಚಾರ. ಯಾಕಂದ್ರೆ ಸಾಕಷ್ಟು ವಿಚಾರದಲ್ಲಿ ಈಗ ಮಲ್ಲಿಕಾರ್ಜುನ್ ಅವರ ವಿಚಾರ ಅಂತ ಅಲ್ಲ, ಬೇರೆ ಯಾವುದೇ ಅವ್ರ ಜೊತೆ ಯಾರೇ ಕ್ಲೋಸ್ ಆಗಿದ್ರು ಅವರು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅವ್ರು ಏನೋ ಕಾಣಿಸ್ಕೊಳ್ಳಿಲ್ಲ, ಸೊ ಅಲ್ಲಿ ದರ್ಶನ್ ಅವ್ರು ಕಾರಣ ಆಗ್ತಾರ. ಸೊ ಈ ತರ ಒಂದು ಸಾಕಷ್ಟು ಊಹಾಪೋಹಗಳು ಕಾಣಿಸ್ಕೊಳ್ತಾ ಇರುವಂತದ್ದು. ಆದ್ಮೇಲೆ ಒಂದು ವಿಚಾರ ಬರುತ್ತೆ, ದಿನಕ್ ಅವರು
ದರ್ಶನ್ ಅವ್ರನ್ನ ಮೀಟ್ ಮಾಡಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಇದು ಯಾಕೆ ಅಂದರೆ ಅವಾಗಷ್ಟೇ ಕೇಸನ್ನು ಅವರು ಜಾಮೀನು ಮೂಲಕ ಹೊರಗಡೆ ಬಂದಿದ್ದು ದರ್ಶನ್ ಅವರು. ಸೊ ಅವಾಗ ಮತ್ತೆ ಮಲ್ಲಿಕಾರ್ಜುನ್ ಅವರು ಹೋಗಿ ದರ್ಶನ್ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಮೇನ್ಲಿ ಕ್ಲೋಸ್ ಆಗಿದ್ದದ್ದು ದಿನಕರ್ ಅವ್ರ ಜೊತೆ. ಸೊ ದಿನಕರ್ ಅವ್ರ ಜೊತೆ ಮಾತಾಡ್ತಾರೆ, ಆಮೇಲೆ ದರ್ಶನ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಆ ಒಂದು ಸಿಚುವೇಶನಲ್ಲಿ ಯಾರೇ ಆದರೂ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜಾಮೀನ್ ಮೇಲೆ ಆಚೆ ಬಂದಿರ್ತಾರೆ. ಕೆಲವೊಂದು ಅವ್ರಿಗೆ ಪ್ರೊಸೆಸ್ ಇರುತ್ತೆ, ಕೆಲವೊಂದು ಆ ಕಡೆ ಈ ಕಡೆ ಓಡಾಡುವಂಥ ಒಂದು ಕೆಲಸಗಳಿರುತ್ತೆ. ಆ ಸಂದರ್ಭದಲ್ಲಿ ದಿನಕರ್ ಅವ್ರು ಹೇಳ್ತಾರೆ ಈಗ ಬೇಡ, ಮತ್ತೆ ಆ ಒಂದು ಕೇಸ್ ಸ್ವಲ್ಪ ಇದಾಗಲಿ ಆಮೇಲೆ ಮೀಟ್ ಮಾಡು ಅಂತ ಹೇಳ್ತಾರೆ. ಸೊ ಒಂದು ಈ ವಿಚಾರ ಕೂಡ ಅಲ್ಲಿ ನಡೆದಿರುವಂಥದ್ದು. ಅವರು ಇದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಅರ್ಜುನ್ ಸರ್ಜಾ ಆಗಿರ್ಬೋದು, ಅವರ ಒಂದು ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಇವರು ಮಾಡಿದಂದ್ರೆ ಪ್ರೇಮ ಬರಹ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಅನ್ನ ಇವರು ಮಲ್ಲಿಕಾರ್ಜುನ್ ಅವರು ಮಾಡಿರುವಂಥದ್ದು. ಸೊ ಮಲ್ಲಿಕಾರ್ಜುನ್ ಅವರು ಈ ಒಂದು ವಿಚಾರದಲ್ಲಿ ಅವ್ರ ಹತ್ರ ₹1 ತಗೊಂಡಿಲ್ಲ ಅಂತೆ. ಆದರೆ ಆ ಒಂದು ಸಿನಿಮಾದ ಪ್ರಮೋಷನ್ ಆಗಿ ರಿಲೀಸ್ ಆಗೋ ಟೈಮಲ್ಲಿ ಸಾಕಷ್ಟು ತೊಂದರೆಗಳಾಯಿತು. ಆಮೇಲೆ ಅವರ ನಡುವೆ ಏನೋ ಒಂದು ಕೇಸ್ ಇದೆ, ಬಟ್ ಈ ಒಂದು ಕೇಸ್ ಕೂಡ ಈಗಲೂ ಕೋರ್ಟಲ್ಲಿ ಇದೆ ಅಂತಲೂ ಅವರು ಬಾಯ್ಬಿಟ್ಟು ಹೇಳಿದ್ದಾರೆ. ಸೊ ಈ ಎಲ್ಲ ವಿಚಾರಕ್ಕೂ ದರ್ಶನ್ ಅವ್ರು ಹೇಗೆ ಕಾರಣ ಆಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಎಲ್ಲ ವಿಚಾರಕ್ಕೂ ನಾವು ದರ್ಶನ್ ಅವ್ರನ್ನ ಕೈ ತೋರ್ಸೋಕ್ಕಾಗಲ್ಲ, ಎಲ್ಲ ವಿಚಾರದಲ್ಲೂ ನಾವು ದರ್ಶನ್ ಅವರೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಇದು ಯಾಕೋ ಗೊತ್ತಿಲ್ಲ, ದರ್ಶನ್ ಅವ್ರನ್ನ ಮೇಯ್ನಾಗಿ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಎಕ್ಸ್ಪೆಷಲಿ ಕೆಲವೊಂದು ನಾವು ಅಂದರೆ ಲಾಸ್ಟ್ ಈ ಹಿಂದೆ ಏನು ಕೆಲವೊಂದು ನ್ಯೂಸ್ಗಳು ಬಂದಿತ್ತು. ಸೊ ಆಲ್ರೆಡಿ ಎಲ್ಲ ಮೀಡಿಯಾಗಳಲ್ಲಿ ಏನು ಬರ್ತಿತ್ತು, ದರ್ಶನ್ ಅವರೇ ಎಲ್ಲೋ ಮುಚ್ಚಾಕಿದ್ದಾರೆ, ದರ್ಶನ್ ಅವರೇ ಮಲ್ಲಿಕಾರ್ಜುನ್ ಅವರನ್ನ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಕೆಲವೊಂದು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇತ್ತು. ಸೊ ಈ ಥರ ಸುಳ್ಳು ಸುದ್ದಿ ಹರಿದಾಡೋ ಪ್ರಕಾರ ಸೊ ಅವ್ರ ಅಭಿಮಾನಿಗಳು ಅದೆಷ್ಟು ನೋವಾಗಿರ್ಬೋದು, ಅಭಿಮಾನಿಗಳು ಎಷ್ಟೆಲ್ಲ ಅದನ್ನು ತಡ್ಕೊಂಡಿರ್ಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಒಂಥರ ಬೇರೆ ಕಡೆ ಅಥವಾ ಬೇರೆ ನ್ಯೂಸ್ಗಳನ್ನು ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ಈಗ ದರ್ಶನ್ ಈಗ ಹೇಳ್ಬೋದು ನಾನೇ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ದರ್ಶನ್ ಅವರು ಆ ಥರ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಈಗ ಆ ಕೇಸ್ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅವರು ಭಾಗ್ಯ ಆಗಿದ್ದಾರೋ ಇಲ್ವೋ ಆ ಪ್ರಕರಣ ಇನ್ನೂ ಕೂಡ ನಡೀತಾನೆ ಇದೆ. ಸೊ ನಾನು ಆ ವಿಚಾರವನ್ನು ಮಾಡ್ತಾ ಇಲ್ಲ. ಬಟ್ ಮಲ್ಲಿಕಾರ್ಜುನ್ ಅವರನ್ನ ವಿಚಾರವನ್ನು ಇಟ್ಕೊಂಡು ದರ್ಶನ್ ಅವರಿಗೆ ಕೈ ತೋರಿಸಿದ್ದು ತಪ್ಪಾಗುತ್ತೆ. ದರ್ಶನ್ ಅವ್ರಿಗೆ ಅದು ಗೊತ್ತೇ ಇಲ್ಲ, ಯಾಕಂದರೆ ಮಲ್ಲಿಕಾರ್ಜುನ್ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ದರ್ಶನ್ ಅವ್ರಿಗೆ ನಾನು ಎಲ್ಲಿ ಹೋಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ಕೂಡ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಏನೂ ಅವರ ಸುದ್ದಿಯಲ್ಲೇ ಇವರು ಇರಲಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಆ ಒಂದು ವಿಚಾರದಲ್ಲಿ ನಾವು ಅವ್ರನ್ನ ಕೈ ತೋರಿಸಿ ಮಾತಾಡಿದ್ದು ತಪ್ಪಾಗುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನಮ್ಮದು ಕೂಡ ತಪ್ಪಿರುತ್ತೆ, ಆ ಕಡೆಯಿಂದನೂ ತಪ್ಪಾಗಿರುತ್ತೆ. ಬಟ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಹೋದಾಗ ಪ್ರತಿಯೊಂದು ವಿಚಾರಕ್ಕೂ ಅರ್ಥ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಒಂದು ವಿಚಾರದಲ್ಲಿ ನೋಡೋದಾದರೆ ಮಲ್ಲಿಕಾರ್ಜುನ್ ಅವ್ರು ಊರು ಬಿಡೋಕ್ಕೆ ದರ್ಶನ್ ಅವ್ರ ಕಾರಣನಾ ಅನ್ನೋ ಒಂದು ಕೆಲವೊಂದು ಪ್ರಶ್ನೆಗಳು. ಸೊ ನಿಜವಾಗ್ಲೂ ಅದೆಲ್ಲ ಸುಳ್ಳು. ದರ್ಶನ್ ಅವರ ಪ್ರಕರಣ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಅವರ ಕೇಸ್ ಆಗಿರ್ಬೋದು, ಸೊ ಒಂದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರಿಗಾಗಿರ್ಬೋದು ಮಲ್ಲಿಕಾರ್ಜುನ್ ಅವ್ರಿಗಾಗಿ ಲಿಂಕೇ ಇಲ್ಲ. ಸೊ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ಏನಾದರೂ ಸ್ವಲ್ಪ ಅಂದರೆ ದರ್ಶನ್ ಅವರೇ ಹೇಳಿದ್ದಂತೆ ಪ್ರೇಮ ಬರಹದ ಸಿನಿಮಾ ಡಿಸ್ಟ್ರಿಬ್ಯೂಷನನ್ನು ನೀನೇ ಮಾಡಬೇಕು ಅನ್ನುವಂಥದ್ದು. ಸೊ ಅದೊಂದು ವಿಚಾರ ಬಿಟ್ಟರೆ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಅವರ ವಿಚಾರದಲ್ಲಿ ಆಗಿರ್ಬೋದು, ಹಣ ತಗೊಂಡಿರೋ ವಿಚಾರದಲ್ಲಿ ಅಥವಾ ಮಲ್ಲಿಕಾರ್ಜುನ್ ಅವರು ಊರು ಬಿಟ್ಟು ಹೋಗಿರುವಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಪಾತ್ರ ಇದರಲ್ಲಿಲ್ಲ. ಬಟ್ ಕೆಲವೊಂದು ಸುಳ್ಳು ಸುದ್ದಿಗಳು ಈಗಲೂ ಕೂಡ ಹರಿದಾಡ್ತಾ ಇದೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಿನ್ನೆ ಅವರೇ ಬಂದು ಎಲ್ಲರ ಪ್ರೆಸ್ ಮೀಟ್ ಎದುರಿಗೆ ಎಲ್ಲರ ಕ್ಯಾಮ್ರಾದ ಮುಂದಿಗೆ ಬಂದು ಎಲ್ಲವನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಮತ್ತೆ ಅದರಲ್ಲಿ ಒಂದೊಂದನ್ನೇ ಕೆಣಕ್ತಾ ಎಲ್ಲಾದರೂ ದರ್ಶನ್ ಅವ್ರನ್ನ ನಾವು ಟಾರ್ಗೆಟ್ ಮಾಡ್ಬೋದಾ ಅನ್ನೋದನ್ನು ನೋಡ್ಕೊಂಡು ಹೋದಾಗ ದರ್ಶನ್ ಅವ್ರನ್ನ ಎಲ್ಲೂ ಕೂಡ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ಪಾತ್ರ ಈ ಒಂದು ಸಿಚುವೇಶನಲ್ಲಿ ಏನೂ ಇಲ್ಲ. ಸೊ ದರ್ಶನ್ ಅವರ ಕೇಸ್ ಏನಿದೆ ಅದು ಮುಂದುವರಿತಾ ಇದೆ. ಬಟ್ ಮಲ್ಲಿಕಾರ್ಜುನ್ ಅವರ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಅವರು ಊರು ಬಿಟ್ಟು ಹೋಗಿರುವಂಥ ವಿಚಾರದಲ್ಲಿ ಆಗಿರ್ಬೋದು ದರ್ಶನ್ ಅವರ ಪಾತ್ರ ಏನು ಇಲ್ಲ ಅನ್ನೋದು ಖಾತ್ರಿಯಾಗಿದೆ.